ಗೇರ್ ನ್ಯೂಟ್ರಲ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್. ನಮಸ್ಕಾರಪ್ಪ ನಮ್ಮ ಕರ್ನಾಟಕ ಮಂದಿಗೆ, ನಾನು ನಿಮ್ ಬ್ರದರ್ ಮೆಕ್ಯಾನಿಕ್ ಮಂಜೂರಿ. ಇವತ್ತಿನ ಲಾಗ್ ಚಲ್ ಮಾಡ್ಬಿಡೋಣ ಅಂತ ಬರ್ರಿ. ಒಂದ್ HMT ಟ್ರಾಕ್ಟರ್ 3ನೇ ವೀಲ್ನ್ಯಾಗ ಸೌಂಡ್ ಬರ ಅಂತಿತ್ರಿ. ಅದ್ರ ಸಂಬಂಧ ಗಾಡಿ ಅಂತೂ ತುಕಡಿ ಮಾಡಿದ್ರಿ. 3ನೇ ವೀಲ್ನ್ಯಾಗ ಒಂದ್ ಹಲ್ ಕಟ್ ಆಗ್ಬಿಟ್ಟಿತ್ರಿ. ಅದ್ರ ಸಂಬಂಧ ಸೌಂಡ್ ಬರ ಅಂತಿತ್ರಿ. ಮೆನ್ಶಾಫ್ಟ್ ಒಂದ್ ತೆಗ್ದ್ ನೋಡ ಅಂತೇವ್ರಿ. ಮೆನ್ಶಾಫ್ಟ್ ಬುಷ್ ನೋಡ್ರಿ ಫುಲ್ ಡೀಲ್ ಐತ್ರಿ. ಅದ್ರ ಸಂಬಂಧ ಹೈಗೇರ್ ಒಂದ್ ನ್ಯೂಟ್ರಲ್ ಆಗಂತಿತ್ರಿ. ಇನ್ನೊಂದ್ ತುಕಡಿ ಮಾಡೋದೈತ್ರಿ ಕ್ಲಚ್ ಬಿಟ್ ಕಡೆದ. ಕ್ಲಚ್ ಬಿಟ್ ಕಡೆನು ತುಕಡಿ ಆಗಿಬಿಡ್ತ್ರಿ. ಕ್ಲಚ್ ಬಿಟ್ ಒಂದ್ ಕಡೆಯಾಗ ತೆಗ್ದ್ ನೋಡಾತ್ರಿ ನೋಡ್ರಿ. ಕ್ಲಚ್ ಬಿಟ್ ಅಂತೂ ಓಕೆ ಐತ್ರಿ. ಇದ ಕ್ಲಚ್ ಬಿಟ್ ಜೋಡ್ಸೋದಾಕೈತ್ರಿ. ಕ್ರ್ಯಾಂಕಿಂದ ಆಯಿಲ್ ಸಿಲ್ ಒಂದ್ ಹೋಗ್ಬಿಟ್ಟೈತ್ರಿ. ಅದ್ರ ಸಂಬಂಧ ಫುಲ್ ಆಯಿಲ್ ಲೀಕೇಜ್ ಐತ್ರಿ. ಕ್ರ್ಯಾಂಕಿನ ಆಯಿಲ್ ಸಿಲ್ ಅಂತೂ ಕಡ್ಯಾಕ್ ತೆಗದನ್ರಿ. ಆ ಕ್ರ್ಯಾಂಕ್ ಆಯಿಲ್ ಸಿಲ್ ಫುಲ್ ಹಾರ್ಡ್ ಐತ್ ನೋಡ್ರಿ. ಕೌಂಟರ್ ಗೇರ್ ನಾಗ ಒಂದ್ ಹಲ್ ಕಟ್ ಆಗ್ಬಿಟ್ಟಿತ್ರಿ. ಮೆನ್ಶಾಫ್ಟ್ ಬುಷ್ ನಾಗ ಫುಲ್ ಡಿಲೇ ಅದಕ್ಕ ಗೇರ್ ನ್ಯೂಟ್ರಲ್ ಪ್ರಾಬ್ಲಮ್ ಇತ್ತು ನೋಡ್ರಿ. ಕೌಂಟರ್ ಗೇರ್ ನ ಅಂತೂ ಹೊಸ ಗೇರ್ ಪ್ರೆಸ್ಸಿಂಗ್ ಮಾಡ್ಸೋ ಬಂದಾರಿ. ಮೆನ್ಶಾಫ್ಟ್ ಟಾಪ್ ಗೇರ್ ಶಾಫ್ಟ್ ಬುಷ್ ಅಂತ ಹೊಡ್ಸಾರಿ. ಗೇರ್ ನ್ಯೂಟ್ರಲ್ ಪ್ರಾಬ್ಲಮ್ ಅಂತೂ ಬರ್ದಿಲ್ಲ ನೋಡ್ರಿ ಈ ಗಾಡ್ಯಾಗಿನ. ಇಂಜನ್ ಕ್ರ್ಯಾಂಕಿನ ಆಯಿಲ್ ಸಿಲ್ ಬಂದ ಬಿಟ್ಟೈತ್ರಿ. ಇಂಜನ್ ಕ್ರ್ಯಾಂಕಿನ ಆಯಿಲ್ ಸಿಲ್ ಅಂತೂ ಫಿಟ್ ಆಗೇ ಬಿಡ್ತ್ರಿ. ಕ್ಲಚ್ ರಿಲೀಸ್ ಬೇರಿಂಗ್ ಒಂದ್ ಹೋಗಿತ್ರಿ. ಹೊಸ ಕ್ಲಚ್ ರಿಲೀಸ್ ಬೇರಿಂಗ್ ಹಾಕಿ ಈಚೆ ಕಡೆ ಅಂತೂ ತುಕಡಿ ರೆಡಿ ಆಗಿ ಬಿಡ್ತ್ರಿ. HMT ಟ್ರಾಕ್ಟರ್ ಜೆನ್ಯೂನ್ ಗೇರ್ ವೀಲ್ ತರ್ಸ್ಯಾರ ನೋಡ್ರಿ. 2 3 ಟಾಪ್ ಗೇರ್ ಕಪ್ಲಿಂಗ್ ಒಂದ್ ಹೋಗಿತ್ರಿ ಹೊಸಾದ. ಅದು HMT ಕಂಪ್ನಿದ ನೋಡ್ರಿ ಜೆನ್ಯೂನ್. ಹೊಸ ಗೇರ್ ವೀಲ್ ಅದು ಹಾಕಿ ಗಾಡಿ ಕೆಲ್ಸ ಅಂತೂ ಫುಲ್ ಕಂಡೀಷನ್ ಆತ್ ನೋಡ್ರಿ. ಕ್ಲಚ್ ಪೇಟ್ ಕಡೆ ತುಕಡಿ ಅಂತ ಹಾಕಿದೇವ್ರಿ. ಇನ್ನೊಂದ್ ಸೈಡ್ ತುಕಡಿ ಒಂದ್ ಹಾಕಿದ್ವಿ ಅಂದ್ರ ಗಾಡಿ ಕೆಲ್ಸ ಓಕೆ ಆದಂಗ ಆತ್ ನೋಡ್ರಿ. ನಮ್ ಬಾಸ್ ಚಲ್ ಮಾಡಿ ಗಾಡಿ ಚೆಕ್ ಮಾಡಂತಾರ ನೋಡ್ರಿ. ಗಾಡಿ ಕೆಲ್ಸ ಹೆಂಗಾಗೈತೆ ಅನ್ನೋ ಕಾಮೆಂಟ್ ಮಾಡ್ರಿ. ಆದಷ್ಟು ಶೇರ್ ಮಾಡ್ರಿ. ನೆಕ್ಸ್ಟ್ ವ್ಲಾಗ್ ದಾಗ ಸಿಗುಣಂತ.